ಪೌರಾಣಿಕದ ಅತಿ ದೊಡ್ಡ ಖಳನಾಯಕರು ಯಾರಂತ ಗೊತ್ತ್ರಿ? ಅದ ಇವತ್ತಿನ ಕತೆ. ಜಯ ವಿಜಯ ವೈಕುಂಠದಾಗ ವಿಷ್ಣು ದ್ವಾರಪಾಲಕರು. ಒಂದಿನ ಏನಾಗುತ್ತಂದ್ರ ಬ್ರಹ್ಮನ ಮಕ್ಕಳು ಕುಮಾರ ವಿಷ್ಣುನ ಭೇಟಿಯಾಗ ಬರ್ತಾರ. ಆದ್ರ ಅವರಪ್ಪ ಬ್ರಹ್ಮ ಕೊಟ್ಟಿರೋ ವರದಾನದಿಂದ ಅವರು ಎಷ್ಟೇ ದೊಡ್ಡವರು ಇದ್ರು 5 ವರ್ಷದ ಮಕ್ಕಳ ತರ ಕಾಣಿಸ್ತಿರ್ತಾರ. ಇದನ್ನ ನೋಡಿ ಜಯ ವಿಜಯ ಅವ್ರಿಗೆ ವಿಷ್ಣುಗ ಭೇಟಿಯಾಗ ಕೊಡಂಗಿಲ್ಲ. ಇದರಿಂದ ಅವ್ರಿಗೆ ಸಿಟ್ಟು ಬಂದು ಒಂದು ಶಾಪ ಹಾಕ್ತಾರ, ದೈವತ್ವವನ್ನು ಬಿಟ್ಟು ಮನುಷ್ಯರಾಗಿ ಹುಟ್ಟಿ ಬರ್ತೀರಿ ಅಂತ. ಅವಾಗ ಜಯ ವಿಜಯ ವಿಷ್ಣುವ್ರ ಹತ್ರ ಹೋಗಿ ಹೇಳ್ತಾರ, ನಮ್ಮನ್ನ ಈ ಶಾಪದಿಂದ ಮುಕ್ತಿ ಮಾಡ್ರಿ ಅಂತ. ಅವಾಗ ವಿಷ್ಣು ಹೇಳ್ತಾರ, ಇದನ್ನ ತೆಗ್ಯಾಕ್ ಆಗೋದಿಲ್ಲ, ಆದ್ರೆ ಬದಲು ಮಾಡ್ಬೋದು ಅಂತ ಹೇಳಿ. ಹಿಂಗಾಗಿ ಅವ್ರಿಗೆ 2 ಆಪ್ಷನ್ ಕೊಡ್ತಾರ. ಒಂದೇದು 7 ಜನ್ಮ ನನ್ನ ಭಕ್ತರಾಗಿ ಬರ್ಬೋದು ಅಂತೇಳಿ, ಇನ್ನೊಂದು 3 ಜನ್ಮ ನನ್ನ ವೈರಿಯಾಗಿ ಬರ್ಬೋದು ಅಂತೇಳಿ. ಜಯ ವಿಜಯ ವಿಷ್ಣುವಿಂದ 7 ಜನ್ಮ ದೂರ ಇರ್ಬೇಕಲ್ಲ ಅಂತ ಹೇಳಿ 2ನೇದಕ್ಕ ಒಪ್ಕೋತಾರ. ಹಿಂಗಾಗಿ ಅವರು 1ನೇ ಜನ್ಮದಾಗ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಆಗಿ ಹುಟ್ಟು ಬರ್ತಾರ. 2ನೇ ಜನ್ಮದಾಗ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟು ಬರ್ತಾರ. ಅದ 3ನೇ ಜನ್ಮದಾಗ ದಂತವಕ್ರ ಮತ್ತು ಶಿಶುಪಾಲ ಆಗಿ ಹುಟ್ಟು ಬರ್ತಾರ. ಈ 3 ಜನ್ಮ ಆದ್ಮೇಲೆ ಅವ್ರು ಈ ಶಾಪದಿಂದ ಮುಕ್ತರಾಗ್ತಾರ. ಆ 3 ಜನ್ಮದಾಗ ವಿಷ್ಣುನ ಅವ್ರ ಜೀವ ತೆಗ್ದಿರ್ತಾರ. ಹಿಂಗ ನೋಡ್ರಿ ನಮ್ಗೆ ಸಿಕ್ಕಿದ್ದು ಅದ್ಭುತ ಖಳನಾಯಕರು. ಹಿಂಗ ಬೇರೆ ಬೇರೆ ಕತೆ ಕೇಳ್ಬೇಕಂದ್ರ ಫಾಲೋ ಮಾಡ್ರಿ ಸಖತ್ ಕನ್ನಡಿಗ.